ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ಮಧ್ಯಾಹ್ನ ಮೇಲೆ ರಜೆ ಮಾಡಿ ಅಕ್ಕನ ಮನೆಗೆ ಹೋಗ್ತಾ ಇರುದು. ನಾಳೆ ಸ್ವಲ್ಪ ಪೂಜೆ ಎಲ್ಲ ಉಂಟು, ಅದೆಲ್ಲ ಮುಗಿಸಿ ಬರುವ ಅಂತ. ಮತ್ತೆ ತುಂಬಾ ಟೈಮ್ ಕೂಡ ಆಗಿತ್ತು ಹೋಗಿ ಬರೋದಲ್ಲಿಗೆ. ನನ್ನ ಅಕ್ಕನ ಮನೆ ಇರುದು ಮಂಜೇಶ್ವರದಲ್ಲಿ, ಅಂದ್ರೆ ಪುತ್ತೂರಿಂದ ಡೈರೆಕ್ಟ್ ಬಸ್ ಉಂಟು ಮಂಜೇಶ್ವರಕ್ಕೆ. 4 ಗಂಟೆಗೆ ಇರುದು ಆಯ್ತಾ, ಇನ್ನು ಬೇಗ ಬೇಗ ಊಟ ಮಾಡಿ ಆದ್ಮೇಲೆ ಹೊರಡ್ಬೇಕು. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ವಾ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಬಸ್ಸಿಂದ ಇಳಿದಾಯಿತು, ಇನ್ನೂ ರಿಕ್ಷಾ ಮಾಡಿಕೊಂಡು ಹೋಗ್ಲಿಕ್ಕಿರುದು. ಈಗ ಟೈಮ್ ಎಷ್ಟಾಗಿದೆ ಗೊತ್ತುಂಟಾ, 6:40 ಆಗಿದೆ. ಮತ್ತು ಸಂಜೆ ಸಹ ಆಯಿತು, ಹಾಗೆ ಮಳೆ ಬರಲಿಕ್ಕೆ ಕೂಡ ಶುರುವಾಗಿದೆ. ಮನೆಗೆ ರೀಚ್ ಆಗುವಾಗ ಅಕ್ಕ ಚಹಾ ತಿಂಡಿ ಎಲ್ಲ ಮಾಡಿ ರೆಡಿ ಇಟ್ಟಿದ್ಲು, ಕುಡಿಲಿಕ್ಕೆ ಮಾತ್ರ ಬಾಕಿ ಇದ್ದದ್ದು. ದಿಯಾನುಗೆ ಸಹ ಹಾಗೆ ಬರುವಾಗ ತಿಂಡಿ ಎಲ್ಲ ತಂದಿದ್ದೆ, ಅದನ್ನೆಲ್ಲ ನೋಡ್ತಾ ಇದ್ದ. ಇವರ ಮನೆಯಲ್ಲಿ ಉಂಟಲ್ಲ ಮಂಗಳೂರು ಮಲ್ಲಿಗೆ ಮತ್ತು ಜಾಜಿ ಮಲ್ಲಿಗೆ ಆಗ್ತದೆ, ಯಾವಾಗ ಸಹ ಅಕ್ಕವೇ ಕೊಯ್ಯೋದು. ಇವತ್ತು ನಾನು ಕೊಯ್ತಾ ಇದ್ದೆ. ಎಂಥ ಸೊಳ್ಳೆ ಗೊತ್ತುಂಟಾ, ಯಾವಾಗ ಸಹ ತುಂಬ ಸಿಗ್ತದೆ ಹೇಳ್ತಾ ಇದ್ಲು. ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಕಮ್ಮಿ ಅಂತ. ನೋಡಿ ಎಷ್ಟು ಸಿಕ್ಕಿದೆ, ಒಬ್ಬರಿಗಾಗುವಷ್ಟು ಸಾಕಿದು. ನಮಗಿವತ್ತು ಊಟಕ್ಕೆ ಬೇಳೆ ದಾಲ್ ಮತ್ತು ಕಡಲೆ ತೊಂಡೆಕಾಯಿ ಸುಕ್ಕ. ನಾ ಹೇಳಿದ್ದೆಲ್ಲ ನಮಗೆ ನಾಳೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು ಅಂತ. ಹಾಗೆ 1 ವಾರ ಆಗಲಿಕ್ಕೆ ಆಯಿತು, ನಾವೀಗ ವೆಜ್ಜಲ್ಲೇ ಇರೋದು. ಇನ್ನು ನಾಳೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಮತ್ತೆ ನಾನ್ ವೆಜ್ ತಿನ್ನೋದು. ಇಲ್ಲಿಗೆ ನಾನು ಮಾತ್ರ ಬಂದದಲ್ಲ, ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ. ತುಂಬ ಟೈಮ್ ಆಗಿ ಹೀಗೆ ಒಟ್ಟಿಗೆ ಬರ್ತಾ ಇರೋದು. ಅಕ್ಕ ಪದಾರ್ಥ ಎಲ್ಲ ಮಾಡ್ತಾ ಇದ್ಲು, ಹಾಗೆ ಸ್ವಲ್ಪ ಮಾತಾಡಿಕೊಂಡು ಹೆಲ್ಪ್ ಮಾಡ್ತಾ ಇದ್ದದ್ದು. ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಹೋಗ್ಲಿಕ್ಕುಂಟು, ಅಂದರೆ ಬೆಳಿಗ್ಗೆ ಬೇಗ ಅಲ್ಲಿಗೆ ರೀಚ್ ಆಗ್ಲಿಕ್ಕುಂಟು. ಇವತ್ತು ರಾತ್ರಿಯೇ ತಿಂಡಿ ಮಾಡಿಟ್ರೆ ನಾಳೆ ಬೆಳಿಗ್ಗೆಗೆ ಈಸಿ ಆಗ್ತದೆ ಅಂತ. ಇವತ್ತು ಅದೇ ಸೇಮಿಗೆ ಮಾಡ್ತಾ ಇರೋದು, ನಾಳೆ ಸ್ವಲ್ಪ ಅದನ್ನು ಸ್ಟೀಮ್ ಕೊಟ್ಟರೆ ಆಯಿತು. ನಮಗೆ ನಾಳೆಗೆ ಸೇಮಿಗೆ ಚಟ್ನಿ ಮಾಡೋದು, ಅವರಿಗೆಲ್ಲ ಆದರೆ ನಾನ್ ವೆಜ್ ಕರಿ ಉಂಟು. ಓಕೆ, ಇನ್ನು ಇದೆಲ್ಲ ಆಗಿ ಊಟ ಮಾಡಿ ಮಲಗುದು. ನಾನಿನ್ನು ನಾಳೆ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ಇಲ್ಲಿಗೆ ಬಂದರೆ ಉಂಟಲ್ಲ ಎಷ್ಟು ಬೇಗ ಟೈಮ್ ಹೋಗ್ತದೆ ಅಂತ ಇಲ್ಲ. ಇದು ನೆಕ್ಸ್ಟ್ ಡೇ, ಹೊರಡಿ ಎಲ್ಲ ಆಯಿತು, ಇನ್ನು ಹೋಗ್ಲಿಕ್ಕೊಂದೇ ಬಾಕಿ ಇರೋದು. ಬೇಗವೇ ಎದ್ದಿದ್ದೇವೆ, ಈಗ 6:30 ಆಗ್ತಾ ಬಂದಿದೆ. ನಾವೀಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಗೊತ್ತುಂಟಾ, ಉಪ್ಪಳದಲ್ಲಿ ಇರೋದು ಅಂಬಾರು ಶ್ರೀ ಸದಾಶಿವ ದೇವಸ್ಥಾನ ಅಂತ. ಇಲ್ಲಿಂದ ಹೋಗ್ಲಿಕ್ಕಾಗುವಾಗ ಜೋರು ಮಳೆ ಬರುವ ಲಕ್ಷಣ ಕೂಡ ಕಾಣ್ತಾ ಉಂಟು. ಇಲ್ಲಿಂದ 5 ಮಿನಿಟ್ಸ್ ನಡೆದುಕೊಂಡು ಹೋದರೆ ಒಂದು ಸ್ಟ್ಯಾಂಡ್ ಸಿಗ್ತದೆ, ಮತ್ತೆ ಅಲ್ಲಿ ನಿಂತರ ಬಸ್ ಬರ್ತದೆ ಆಯಿತಾ ನಮಗೆ ಉಪ್ಪಳಕ್ಕೆ ಹೋಗಲಿಕ್ಕೆ. ಮಗುವನ್ನು ನಿಮಗೆ ತೋರಿಸುವ ಅಂತೇಳಿ ಅವನನ್ನು ಕರೀತಾ ಇದ್ದೆ. ಅವ ಸೈಕಲಲ್ಲಿ ಕೂತಿದ್ದ, ಹಾಗೆ ಬರ್ತೇನೆ ಬರ್ತೇನೆ ಅಂತ ಹೇಳ್ತಾ ಇದ್ದ. ಯಾವಾಗ ಸಹ ಅಂಗನವಾಡಿಗೆ ಹೋಗ್ತಾನೆ. ಇವತ್ತು ನಾವೆಲ್ಲ ಇದ್ದೇವೆ ಅಂತೇಳಿ ಅವ ಹೋಗಲಿಕ್ಕೆ ಸಹ ಕೇಳಲಿಲ್ಲ. ಬಸ್ ಬರಲಿಕ್ಕೆ ಸ್ವಲ್ಪ ಟೈಮ್ ಇತ್ತು, ಹಾಗೆ ಸ್ವಲ್ಪ ಹೊತ್ತು ಸ್ಟ್ಯಾಂಡಲ್ಲಿ ಕುತ್ಕೊಳ್ಳೋದು. ಅಲ್ಲಿ ನೋಡಿದರೆ ಈ ಬೆಕ್ಕು ಕೂಡ ಇತ್ತು, ಪಾಪ ಇತ್ತು ನೋಡಲಿಕ್ಕೆ. ಇದು ಇಷ್ಟು ಪ್ರೀತಿ ತೋರಿಸುವಾಗ ಆಗ್ತದೆ ಇದು ಯಾರ್ದೋ ಮನೆಯಲ್ಲಿ ಇದ್ದಿರ್ಬೋದು, ಅವರೇ ತಂದು ಬಿಟ್ಟಿರ್ಬೋದು ಅಂತ. ಅಲ್ಲಿ ಹೋಟೆಲ್ ಉಂಟು, ಹಾಗೆ ಅಲ್ಲಿಯೇ ತಿನ್ನಲಿಕ್ಕೆ ಬರೋದಾಗಿರಬೇಕು. ಕ್ಲೀನ್ ಕೂಡ ಇತ್ತು ಬೆಕ್ಕು. ಮನೆ ಹತ್ತಿರ ಇರ್ತಿದ್ರೆ ತಕೊಂಡು ಹೋಗ್ಬೋದಿತ್ತು. ಇದು ಮಿಯಾಪದವ್ ಜಂಕ್ಷನ್, ಇನ್ನೂ ಸಹ ಹೋಗ್ಲಿಕ್ಕುಂಟು. ಓಕೆ, ಈಗ ದೇವಸ್ಥಾನ ಕೂಡ ರೀಚ್ ಆಗಿ ಆಯಿತು, ಅಂಬಾರು ಸದಾಶಿವ ದೇವಸ್ಥಾನ. ನಮ್ಮ ಫ್ಯಾಮಿಲಿಯದ್ದು ಮೃತ್ಯುಂಜಯ ಹೋಮ ಇತ್ತು, ಹಾಗೆ ಬಂದದಿಲ್ಲಿಗೆ. ಪೂಜೆ ಎಲ್ಲ ಆಗಿ ಮಧ್ಯಾಹ್ನ ಊಟ ಆಗಿ ಹೊರಟದ್ದು. ಇದು ಉಪ್ಪಳ ಜಂಕ್ಷನ್. ನಾವು ಮನೆಗೆ ರೀಚ್ ಆಗುವಾಗ 4:30 ಆಗಿದೆ. ಎಲ್ಲಿ ನೋಡಿದ್ದೆ ನಾನು ಚಹಾ ಕುಡಿತಾ ಇದ್ದಾನೆ. ನಾನು ಕೂಡ ಸ್ವಲ್ಪ ಮಲಗಿ ಮತ್ತೆ ಎದ್ದದ್ದು. ತುಂಬ ಬಿಸಿಲು ಕೂಡ, ಬೆಳಿಗ್ಗೆ ಹೋಗುವಾಗ ಮಳೆ ಬರಲಿಕ್ಕಾಗಿತ್ತು, ಅದೇ ಮಧ್ಯಾಹ್ನ ಆಗ್ತಾ ಬರುವಾಗ ಹೆವಿ ಬಿಸಿಲು. ಇವತ್ತು ಮಲ್ಲಿಗೆ ಕೊಯ್ಯುವ ಡ್ಯೂಟಿ ಅಮ್ಮನಿಗೆ. ಮತ್ತು ಮಲ್ಲಿಗೆ ಕೊಯ್ಯೋದು ತುಂಬ ಲೇಟ್ ಆದರೆ ಮಲ್ಲಿಗೆ ಅರಳಲಿಕ್ಕೆ ಶುರುವಾಗ್ತದೆ, ಆಗ ಕಟ್ಟಲಿಕ್ಕೆ ಸಹ ಅಷ್ಟು ಸರಿಯಾಗೋದಿಲ್ಲ. ದೇವಸ್ಥಾನಕ್ಕೆ ಹೋಗುವಾಗ ಹಾಕಿದ ಡ್ರೆಸ್ಸನ್ನು ಅಮ್ಮ ವಾಶ್ ಮಾಡ್ತಾ ಇದ್ದಾರೆ. ಮತ್ತು ಪಪ್ಪಾಯ ಗಿಡ ಉಂಟು, ಅದರಲ್ಲಿ ಕೂಡ ಪಪ್ಪಾಯ ಬಿಟ್ಟಿದೆ, ಬೇರೆ ಗಿಡ ಕೂಡ ಉಂಟು. ಇದು ನೆಕ್ಸ್ಟ್ ಡೇ, ನಮಗೆ ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮತ್ತು ಚಟ್ನಿ ಇತ್ತು. ಹಾಗೆ ಇಲ್ಲಿ ಅಕ್ಕ ರೈಸ್ ಇಡ್ಲಿಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದಾಳೆ. ನಮಗೆ ನಾನ್ ವೆಜ್ ತಿನ್ನೋದೇ 1 ವಾರ ಆಗ್ತಾ ಬಂತು, ಹಾಗೆ ಇವತ್ತು ಹೇಗೂ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯ್ತಲ್ಲ, ಇವತ್ತು ನಾನ್ ವೆಜ್ ಮಾಡುವ ಅಂತ, ಚಿಕನ್ ಮತ್ತು ಫಿಶ್. ಈಗ ಮೀನಿಗೆ ರೇಟು ಕೂಡ ಕಮ್ಮಿ ಆಗಿದೆ ಅಂತ, ಸ್ವಲ್ಪ ಜಾಸ್ತಿಯೇ ಸಿಗ್ತದೆ, ಹಾಗೆ ಫ್ರೆಶ್ ಕೂಡ ಉಂಟು. ಇದು ನೋಡುವಾಗ ಬಂಗುಡೆಯಾಗಿ ಉಂಟು, ಆದರೆ ಇದು ದೊಡ್ಡ ಸೈಜ್, ಇದು ಬೂತಾಯಿ. ಹಾಗೆ ಎಲ್ಲದರಲ್ಲಿ ಕೂಡ ಮೊಟ್ಟೆ ಉಂಟು.
ಇನ್ನು ಇದನ್ನು ಖಾರ ಖಾರ ಆಗಿ ಒಂದು ಪುಳಿ ಮುಂಚೆ ಇಡಬೇಕು. ಒಳ್ಳೆ ಕುದಿಲಿಕ್ಕೆ ಕೂಡ ಶುರುವಾಗಿದೆ. ಇದು ಮನೆ ಇಡೀ ಪರಿಮಳ ಬರ್ತಾ ಉಂಟು ಇದರದ್ದೇ. ಸ್ವಲ್ಪ ಬೇಗವೇ ಪದಾರ್ಥ ಎಲ್ಲ ಮಾಡಿಟ್ರೆ ಮಧ್ಯಾಹ್ನ ಊಟಕ್ಕಾಗುವಾಗ ಒಳ್ಳೆದಾಗ್ತದೆ ಟೇಸ್ಟ್ ಅದರದ್ದು. ಈ ಮಳೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಮ್ಮೆ ಬಿಸಿಲಿರ್ತದೆ, ಒಮ್ಮೆ ಮೋಡ ಮೋಡ ಇರ್ತದೆ. ನನ್ನ ಅತ್ತಿಗೆ ಕೂಡ ಇದ್ದಾರೆ, ಹಾಗೆ ಅವರ ಮಗಳು ಮತ್ತು ದಿಯಾನು ಕೂಡ ಸೇರಿಕೊಂಡು ಆಟ ಆಡ್ತಿದ್ದಾರೆ. ಈಗ ಆಟ ಆಡೋದು, ಸ್ವಲ್ಪ ಹೊತ್ತಾಗುವಾಗ ಕೂಗ್ಲಿಕ್ಕುಂಟು. ಇವತ್ತು ಸಂಜೆ ಏನಾದರೂ ಸ್ಪೆಷಲ್ ಆಗಿ ತಿನ್ನುವ ಅಂತ ಆಗ್ತಾ ಇತ್ತು, ಮತ್ತು ಫ್ಯಾಮಿಲಿ ಕೂಡ ಒಟ್ಟಿಗಿದ್ದಾರಲ್ಲ, ಹಾಗೆ ಪಾನಿಪುರಿ ತಿನ್ನುವ ಅಂತ ಡಿಸೈಡ್ ಮಾಡಿದ್ದು. ಪಾನಿ ಮತ್ತು ಬಾಜಿ ಇಲ್ಲೇ ಮಾಡಿದ್ದು ಮನೆಯಲ್ಲಿ, ಪೂರಿ ಮಾತ್ರ ಪ್ಯಾಕೆಟ್ ತಗೊಂಡು ಬಂದದ್ದು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಹೀಗೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಡಿಮೆ. ನಮಗೆ ತುಂಬ ಖುಷಿ ಆಗ್ತಾ ಇತ್ತು ಹೀಗೆ ಮಕ್ಕಳೆಲ್ಲ ಇರುವಾಗ. ಮಧ್ಯಾಹ್ನ ಮಾಡಿದ ಬೂತಾಯಿ ಪುಳಿ ಮುಂಚಿ ಉಂಟು, ಹಾಗೆ ರಾತ್ರಿಗೆ ಇಲ್ಲಿ ಕಬಾಬ್ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದಾಳೆ. ಚಿಕನ್ ಗ್ರೇವಿ ಉಂಟು, ಹಾಗೆ ವೆಜ್ ಸಾಂಬಾರು ಕೂಡ ಉಂಟು. ಇನ್ನು ಊಟ ಮಾಡೋದು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.